ದೇವಾಲಯಕ್ಕೆ ಹೋಗುವ ರಸ್ತೆಯಲ್ಲಿ ಅಡ್ಡಲಾಗಿ ಚಿಲ್ಲರೆ ಪೆಟ್ಟಿ ಅಂಗಡಿ ನಿರ್ಮಾಣ ತೆರವಿಗೆ ಗ್ರಾಮಸ್ಥರ ಒತ್ತಾಯ. ಆಂಜನೇಯ ಸ್ವಾಮಿ ದೇವಾಲಯಕ್ಕೆ ಹೋಗುವ ರಸ್ತೆಗೆ ಅಡ್ಡಲಾಗಿರುವ ಚಿಲ್ಲರೆ ಪೆಟ್ಟಿ ಅಂಗಡಿಯನ್ನು ತೆರವುಗೊಳಿಸುವಂತೆ ಸಂಗೊಂಡಹಳ್ಳಿ ಗ್ರಾಮಸ್ಥರು ಒತ್ತಾಯ ಮಾಡಿದ್ದಾರೆ. ಕೋಲಾರ ನಗರದ ಹೊರವಲಯದ ಕೋಲಾರ ಚಿಕ್ಕಬಳ್ಳಾಪುರ ಮುಖ್ಯ ರಸ್ತೆಯ ಸಂಗೊಂಡಹಳ್ಳಿಯ ಸರ್ವೆ ನಂಬರ್ 52/2 ಜಾಗದಲ್ಲಿ ಆಂಜನೇಯ ಸ್ವಾಮಿ ದೇವಾಲಯ ನಿರ್ಮಾಣಕ್ಕೆ ಗ್ರಾಮಸ್ಥರು ಮುಂದಾಗಿದ್ದು, ಅದೇ ಗ್ರಾಮದ ದೇಶಟ್ಟಹಳ್ಳಿ ನಾರಾಯಣಪ್ಪ ಹಾಗೂ ಈತನ ಮಗ ಸೇರಿ ಅಕ್ರಮವಾಗಿ ದೇವಾಲಯದ ಮುಂಭಾಗ ಅಡ್ಡಲಾಗಿ ಚಿಲ್ಲರೆ ಪೆಟ್ಟಿ ಅಂಗಡಿ ನಿರ್ಮಾಣ ಮಾಡಿದ್ದು, ತೆರವಿಗೆ ಶುಕ್ರವಾರ ಸಂಜೆ 5:30 ಸಮಯದಲ್ಲಿ ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ. ಈ ಸಂದರ್ಭದಲ್ಲಿ ಮಾತನಾಡಿದ ಗ್ರಾಮಸ್ಥ ಎಂಆರ್ ರಾಜು, ಆಂಜನೇಯ ಸ್ವಾಮಿ ದೇವಾಲಯ ನಿರ್ಮಾಣಕ್ಕೆಂದು ಮೀಸಲಿಟ್ಟ ಸ್ಥಳದಲ್ಲಿ ಗ್ರಾಮಸ್ಥರೆಲ್ಲರೂ ಸೇರಿ ದೇವಾಲಯ ನಿರ್ಮಾಣಕ್ಕೆ ಮುಂದಾಗಿದ್ದು, ಅಕ್ರಮವಾಗಿ ದೇವಾಲಯ ಜಾಗದ ಮುಂಭಾಗ ಚಿಲ್ಲರೆ ಪೆಟ್ಟಿ ಅಂಗಡಿ ನಿರ್ಮಿಸಿ ದೇವಾಲಯ ನಿರ್ಮಾಣಕ್ಕೆ ಅಡ್ಡಿಪಡಿಸುತ್ತಿರುವವರ ವಿರುದ್ಧ ಈಗಾಗಲೇ ಪೊಲೀಸ್ ಠಾಣೆ, ಪಿಡಬ್ಲ್ಯೂಡಿ ಇಲಾಖೆ ಹಾಗೂ ಕೊಂಡರಾಜನಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ಮನವಿ ಸಲ್ಲಿಸಿದ್ದು, ಯಾವುದೇ ರೀತಿಯ ಸೂಕ್ತ ಕ್ರಮ ಕೈಗೊಂಡಿಲ್ಲವೆಂದು ಆರೋಪಿಸಿದ್ದಾರೆ. ಈ ಸಂಬಂಧ ಅಂಗಡಿಯನ್ನು ತೆರವುಗೊಳಿಸುವಂತೆ ಮಾಲೀಕರಿಗೆ ಸೂಚನೆ ನೀಡಿದರೆ 5 ಲಕ್ಷ ಪರಿಹಾರ ನೀಡಬೇಕೆಂದು ಒತ್ತಾಯಿಸಿದ್ದಾರೆ. ಹಾಗಾಗಿ ಈ ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಹಾಗೂ ಜಿಲ್ಲಾಡಳಿತ ಇತ್ತ ಗಮನ ಹರಿಸಿ ದೇವಾಲಯ ನಿರ್ಮಾಣಕ್ಕೆ ಅಡ್ಡಿಯಾಗಿರುವ ಚಿಲ್ಲರೆ ಪೆಟ್ಟಿ ಅಂಗಡಿಯನ್ನು ತೆರವುಗೊಳಿಸುವಂತೆ ಒತ್ತಾಯಿಸಿದ್ದಾರೆ. ಅಧಿಕಾರಿಗಳು ಕೊಟ್ಟಿರುವಂತಹ ಕಂಪ್ಲೇಂಟ್ಸ್ ಇದರಲ್ಲಿದೆ. ಯಾವುದೇ ಅಧಿಕಾರಿಗಳು ಇದಕ್ಕೆ ಬರ್ತಾ ಇಲ್ಲ. ಸರ್, ಇದು ಬಂದು ಸಂಗೊಂಡಹಳ್ಳಿ ಅಂತ, ಸಂಗೊಂಡಹಳ್ಳಿ ಆಂಜನೇಯ ಸ್ವಾಮಿ ದೇವಸ್ಥಾನ ಮಾಡ್ತಾ ಇದ್ದೇವೆ. ದೇವಸ್ಥಾನದ ಜಾಗ ಬಂದಿದ್ದು, ಇದು ಸುಮಾರು 30 ವರ್ಷದಿಂದ ಕೇಸಲ್ಲಿತ್ತು. ಈಗ ಕೇಸ್ ವಿತ್ಡ್ರಾ ಮಾಡ್ಕೊಂಡಿರೋದಕ್ಕೆ ಅವ್ರ ಜಾಗ ದಾನವಾಗಿ ಕೊಟ್ಟಿದ್ದಾರೆ. ದೇವಸ್ಥಾನ ಕಟ್ಟೋದಕ್ಕೆ ಮುಂದೆ ಅಂಗಡಿ ಒಂದು ಅಡ್ಡ ಇದೆ. ಇದನ್ನು ತೆರವುಗೊಳಿಸಿ ಅಂತೇಳಿ ಎಲ್ಲ ಅಧಿಕಾರಿಗಳಿಗೂ ಮನವಿ ಮಾಡಿದ್ದೀವಿ, ಪಂಚಾಯತಿಗೂ ಮನವಿ ಮಾಡಿದ್ದೀವಿ, ಅಧಿಕಾರಿಗಳಿಗೆಲ್ಲ ಮನವಿ ಮಾಡಿದ್ದೀವಿ. ಯಾರು ಯಾವುದೇ ಕ್ರಮ ತಗೊಳ್ತಾ ಇಲ್ಲ. ಅದರಿಂದ ಇದಕ್ಕೊಂದು ಪರಿಹಾರ ನೀಡ್ಕೊಡ್ಬೇಕಾಗಿ ಕೇಳ್ಕೊಳ್ತಿದ್ದೀವಿ. ಅಂಗಡಿಯವರು ಬಂದು ನಮ್ಗೆ 5 ಲಕ್ಷ ಸಾಲ ಇದೆ, ನಾವು ಹ್ಯಾಂಡಿಕ್ಯಾಪ್ಟ್ಗಳು, ನಮಗೆ ಜಾಗ ಬಿಡೋದಕ್ಕಾಗಲ್ಲ ಅಂತೇಳಿ ಇದು ಮಾಡ್ತಾ ಇದ್ದಾರೆ ಸರ್. ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಈ ಥರ ಎಲ್ಲ ಮಾಡ್ತಾ ಇದ್ದಾರೆ ಸರ್. ತೆರಬೇಕಾಗಿ ಅಧಿಕಾರಿಗಳಿಗೆಲ್ಲ ಮನವಿ ಮಾಡಿದ್ದೀವಿ. ಯಾವುದೇ ಅಧಿಕಾರಿಗಳು ಇದಕ್ಕೆ ಸ್ಪಂದಿಸ್ತಾ ಇಲ್ಲ ಸರ್. ಕೂಡಲೇ ತೆರವು ಮಾಡಿಕೊಡ್ಬೇಕಾಗಿ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದೀವಿ. ಸಂಗೊಂಡಹಳ್ಳಿ ಗ್ರಾಮಕ್ಕೆ ಸಂಬಂಧಪಟ್ಟ ನಾವು ನಮ್ಮ ಗ್ರಾಮದಲ್ಲಿ ಒಂದು ಆಂಜನೇಯ ಸ್ವಾಮಿ ದೇವಸ್ಥಾನ ನಿರ್ಮಾಣ ಮಾಡೋಕ್ಕೆ ನಾವೆಲ್ಲ ನಿರ್ಧಾರ ತಗೊಂಡಿದ್ದೀವಿ ಗ್ರಾಮಸ್ಥರೆಲ್ಲ. ಆಗ ಮತ್ತೆ ಇದೊಂದು ಸರ್ವೆ ನಂಬರ್ 58/1 ನಮಗೊಂದು ಕೇಸ್ ನಡೀತಾ ಇತ್ತು. ಸೆಕೆಂಡ್ ರೇಷನಲ್ಲಿ ತೀರ್ಪನ್ನು ಪಡೆದುಕೊಂಡು ಇವಾಗ ಸರ್ ನಾವು ಕಾಂಪ್ರಮೈಸ್ ಆಗಿ ಒಂದು ದೇವಸ್ಥಾನ ಕಟ್ಕೊಳ್ಳೋಕ್ಕೆ ಒಂದು ಜಾಗ ಬಿಟ್ಕೊಟ್ಟಿದ್ದಾರೆ. 20-40 ಒಂದು ಜಾಗ ಬಿಟ್ಕೊಟ್ಟಿದ್ದಾರೆ. ಆ ಜಾಗದಲ್ಲಿ ನಾವು ದೇವಸ್ಥಾನ ಕಟ್ಟಬೇಕಾದ್ರೆ ಒಂದು ಡಬ್ಬ ಅಂಗಡಿ ಅಡ್ಡಲಾಗಿದೆ, ಅದನ್ನು ತೆರವುಗೊಳಿಸ್ಕೊಡ್ಬೇಕಂತ ನಾವು ಎಲ್ಲರ ಹತ್ರ ಬೇಡ್ಕೊಂಡಿದ್ವಿ. ಆದರೆ ಯಾರು ಇದುವರೆಗೂ ಸಹಕಾರ ನೀಡೇ ಇಲ್ಲ. ದಯವಿಟ್ಟು ತೆರವುಗೊಳಿಸಿ ನಮಗೆ ದೇವಸ್ಥಾನ ಕಟ್ಟಕೊಡೋಕ್ಕೆ ಅನುಕೂಲ ಮಾಡಿಕೊಡಿ ಅಂತ ಬೇಡ್ಕೊಂಡು.